Welcome back to Aruna Lifestyle channel once again. Today we are almost completed 10th day of Ashada Navaratri Varahi Mandu. So ಬೆಳಗ್ಗೆನೆ ಈ ತರ ಪೂಜೆ ಮಾಡ್ಕೊಂಡೆ. ಸೊ ನಾನು ಬೆಳಗ್ಗೆ ಮಾಡೋದ್ರಿಂದ ಉದ್ವಾಸನ ಬೆಳಗ್ಗೆನೆ ಮಾಡಬೇಕು ಅಮ್ಮನವರಿಗೆ. ಈ ತರ ಬೆಳಗ್ಗೆ ಫಸ್ಟ್ ಮನೆ ದೇವರನ್ನ ಲಕ್ಷ್ಮೀ ನರಸಿಂಹ ಸ್ವಾಮಿ ಇದೆಲ್ಲ ಡೆಕೋರೇಟ್ ಮಾಡ್ಕೊಂಡು ಕೆಳಗೆ ವಾರಾಹಿ ಮಂದು ಬರೋಣ. ಸೊ ಯಾವುದೇ ಪೂಜೆ ಮಾಡಬೇಕಾದ್ರೆ ಫಸ್ಟ್ ಪೂಜೆ ನಮ್ಮ ಗಣೇಶ ಭಗವಾನ್ಗೆ. ಅದರಲ್ಲಿ ಯಾವುದೇ ವಿಘ್ನ ಆಗದಿರ ಮಾಡಿ ಕೊಟ್ಟಿದ್ದಕ್ಕೆ 10 ದಿವಸ ಮಾಡಿ ಕೊಟ್ಟಿದ್ದಕ್ಕೆ ಗಣೇಶಗೆ ಕೋಟಿ 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 ನಮಸ್ಕಾರ. ಸೊ ಈ ಥರ ನಾವು ವಾರಾಹಿ ದಿನಾಗಲೂ ಒಂದೊಂದು ಮಾಡ್ತಾ ಇದ್ದೆ. ಅಂದರೆ ಹೂವು ಕೂಡ ನಮ್ಮ ಮನೆದೇ ಅನ್ನೋದ್ರಿಂದ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಎವ್ರಿಥಿಂಗ್ ಅಟ್ ಹೋಮ್. ಸೊ ಲಾಸ್ಟ್ ಡೇ ಅನ್ನೋದ್ರಿಂದ 9 ದೀಪ ಹಂಚ್ಕೊಂಡಿದ್ದೀನಿ ತುಪ್ಪದ್ದು. ಅಂಡ್ ಯಾವಾಗ್ಲೂ ಒಂದು ಹಚ್ಚೋದು ತುಪ್ಪದ ದೀಪ ಇರುತ್ತೆ. 10ನೇ ದಿನ ಆದ್ರೂ ಅನ್ನೋದ್ರಿಂದ 10 ನಿಂಬೆಹಣ್ಣು ಇಟ್ಕೊಂಡು ಈ ಥರ ಅಮ್ಮನಿಗೆ ಪೂಜೆ ಮಾಡಿದ್ದೀನಿ. ಫೋಟೋಗೆ ವೆಯ್ಟ್ ಅಂತ ಕೆಳಗೆ ಇಟ್ಕೊಂಡಿದ್ದೀನಿ. ಸೊ ಅಮ್ಮನಿಗೆ ಇಷ್ಟ ಅಂತ ಆಕ್ಸರಾ ಫ್ಲವರ್ ಇಡ್ಲಿ ಪೂ ಅಂತಾರಲ್ಲ ಅದು, ದಾಸವಾಳ ಆ್ಯಂಡ್ ರೆಡ್ ರೋಸ್, ಇವತ್ತು ಪನ್ನೀರ್ ರೋಸು ಬಂತು. ಈ ಥರ ಆನೆಗಳಿಗೂ ಈ ಥರ ಡೆಕೋರೇಟ್ ಮಾಡಿಕೊಂಡೆ. ಈಗ ಲಾಸ್ಟ್ ದಿನ ಅನ್ನುವಾಗ ನಾವು ದೇವರಿಗೆ ಎಲ್ಲನೂ ನೈವೇದ್ಯ ಎಲ್ಲ ಮಾಡಿ ಇಡಬೇಕಂತ. ಅಂದರೆ ಪ್ರತಿಯೊಂದನ್ನು ಅಮ್ಮನಿಗೆ ಇಷ್ಟವಾಗಿರೋದೆಲ್ಲನೂ ಇಡೋಣ. ಫಸ್ಟ್ ನಮ್ಮ ಗಣೇಶ ಭಗವಾನಿಗೆ ಇಡಬೇಕು. ಯಾವುದು ನೋಡಿದ್ರು ಅದಕ್ಕೆ ದೇವರಿಗೆ ನೈವೇದ್ಯ ಮಾಡಿ ಮಿಕ್ಕಿದ್ದು ಅಂದರೆ ವಾರಾಹಿ ಅಮ್ಮನಿಗೆ ಊಟ ಎಲ್ಲ ಕೊಟ್ಟು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು. ವಾರಾಹಿ ಅಮ್ಮನ ಎಲ್ಲರ ಜೊತೆಯಲ್ಲಿದೆ, ಅದರೊಳಗೆ ಯಾವಾಗಲೂ ನಾವಿರೋಣ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಇದ್ದು ಅಮ್ಮನ 10 ದಿವಸ ಚೆನ್ನಾಗಿ ಪೂಜೆ ಮಾಡ್ಕೊಂಡಿದ್ದಕ್ಕೆ ಕಾರಣ ನಮ್ಮ ಗಣೇಶ ಭಗವಾನು ವಿಘ್ನ ಇಲ್ದಿರ ಕಂಪ್ಲೀಟ್ ಮಾಡಿಕೊಟ್ಟು, ಥ್ಯಾಂಕ್ಸ್ ಟು ಗಾಡ್. ಸೊ ವಾರಾಹಿ ಅಮ್ಮ ನಮ್ಮ ಜೊತೆಯಲ್ಲೇ ಇದ್ದಾರೆ ಯಾವಾಗ್ಲೂ. ಎಲ್ಲರ ಜೊತೆಯಲ್ಲೂ ಈ ಥರನೇ ಇರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಉದ್ವಾಸನ ಮಾಡೋಣ. ಇನ್ನು ಸಣ್ಣ ಪ್ಲೇಸ್ ಕಬೋರ್ಡ್ ಇರೋದ್ರಿಂದ ಬಟ್ ಸ್ಟಿಲ್ ಗಾಡ್ ಇಸ್ ಗಿವೆನ್ ಮಿ ಎವ್ರಿಥಿಂಗ್, ಥ್ಯಾಂಕ್ಸ್ ಟು ಗಾಡ್ ಆಲ್ವೇಸ್. ಸೊ ವಾರಾಹಿ ಅಮ್ಮನಿಗೆ ಲಾಸ್ಟ್ ಟೈಮ್ಗೂ ಈಗಕ್ಕೆ ನನಗೆ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಬೆಳಗ್ಗೆ ಪೂಜೆ ಮಾಡಿದ್ದಕ್ಕೆ ಉದ್ವಾಸನ ಬೆಳಗ್ಗೆ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮನಿಗೆ ಮತ್ತೆ ನನ್ನ ಮಗ ಈವ್ನಿಂಗ್ ಮಾಡ್ಕೊಳ್ತಾ ಇದ್ದ. ಅವನಿಗೂ ಒಂದು ಉದ್ವಾಸನ ಮಾಡೋಕ್ಕೆ ಈವ್ನಿಂಗ್ ಮಾಡಿಸ್ತೀನಿ ಅವನ ಹತ್ರನೂ, ನಾವು ವರುಣ್ ಹತ್ರ. ಸೊ ಇವತ್ತು ಯಾವಾಗಲೂ MD ಬ್ಲಾಕ್ಗೆ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆ ಅಭಿಷೇಕಕ್ಕೆ ಹೋಗ್ತಾ ಇದ್ದೆ. ಇವತ್ತು ಹೋಗಲ್ಲ, ಇವತ್ತು ತೇರು ಪಲ್ಲಕ್ಕಿ ಇರೋದ್ರಿಂದ MD ಬ್ಲಾಕ್ ಫಸ್ಟ್ ಮೇನ 4th ಕ್ರಾಸ್ ಸಮಥಿಂಗ್ ಅಲ್ಲಿ ಬರುತ್ತೆ. ಸೊ ಅಲ್ಲಿಗೂ ಹೊಡ್ತೀನಿ. ಮೋಸ್ಟ್ಲಿ ವೀಡಿಯೋ ಅಲೋ ಮಾಡಲ್ಲ, ತೇರೆಲ್ಲನೂ ತೆಗಿಬೋದು. ಈ ಥರ ನಾನು ಎಲ್ಲ ಅಲಂಕಾರ ಮಾಡ್ಕೊಂಡು ಅನ್ನ ಎಲ್ಲ ಇಟ್ಬಿಟ್ಟು ಅಮ್ಮನಿಗೆ ಥ್ಯಾಂಕ್ಸ್ ಮಾಡೋಣ. ಎಲ್ಲರ ಜೊತೆಯಲ್ಲಿ ಇರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾವಾಗಲೂ ಅಂತ. ನಿಮ್ಮೆಣ್ಣನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಗಾಡಿಯಲ್ಲಿ ಹೋಗ್ತಾರೆ, ಬ್ಯಾಗ್ಗಳಲ್ಲಿ ಇಡ್ಬೋದು ನೀವು. ಅಂದರೆ ಕೊಳ್ತೋಗುತ್ತಾ ಡೌಟ್ ಬರ್ತಾ, ಆ ಥರ ಏನಾಗಲ್ಲ. ಅಮ್ಮನಿಗೆ ಒಂದ್ಸತಿ ಇಟ್ಟು ನೋಡಿ, ಅವ್ನು ಗಾಡಿಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ನಾವು ಕ್ಯಾಶ್ ಇಡೋ ಕಡೆ ಆ ಥರ ಎಲ್ಲ ಇಟ್ಕೊಳ್ಬೋದು. ನಾವು ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡಿದ್ರೆ ಹ್ಯಾಂಡ್ ಬ್ಯಾಗ್. ಸೊ ಆ ಥರ ನನ್ನ ಮಗ ಲ್ಯಾಪ್ಟಾಪ್ ಬ್ಯಾಗಲ್ಲಿ ಹಾಕ್ಕೊಡ್ಬೇಕು, ಒಂದು ಗಾಡಿಯಲ್ಲಿ ಒಂದು ಇಡ್ತೀನಿ. ಸೊ ಅದೆಲ್ಲ ಪೂಜೆ ಮಾಡಿಕೊಂಡೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಅದರೊಳಗೆ ಯಾವಾಗಲೂ ನಾವಿರೋಣ. ವರಾಲು ಎಲ್ಲರಿಗೂ ಕೊಟ್ಟು ಕಾಪಾಡಲಿ ವಾರಾಹಿ ಅಮ್ಮನು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಟು ಬಿ ಬೀಯಿಂಗ್ ವಿತ್ ಅಸ್ ಫಾರ್ 10 days. ನಾಟ್ ಓನ್ಲಿ 10 days, ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ಕಾಪಾಡಮ್ಮ, ನನ್ನ ಮಕ್ಕಳಿಗೆ, ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಫ್ಯಾಮ್ಲಿನೂ ಕಾಪಾಡಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಗಣೇಶನಿಗೆ ಇಟ್ಕೊಂಡು ಈ ಥರ 9 ದೀಪ ಅಮ್ಮನಿಗೆ ತುಪ್ಪದ ದೀಪ ಹಂಚ್ಕೊಂಡೆ. ಈ ಥರ ಮನೆ ದೇವರು ಗಣೇಶ ಭಗವಾನ್ಗೆ ಫಸ್ಟ್ ಇದು ಮಾಡಬೇಕು ಅಂತ ಈ ಥರ ಎಲ್ಲ ನೈವೇದ್ಯಕ್ಕೆ ಮಾಡಿಕೊಂಡೆ. ಅರಿಶಿಣ ಕುಂಕುಮ ಇದೆಲ್ಲ ಯಾವುದಾದ್ರು ಮುತ್ತೈದರಿಗೆ ನೀವು ಬ್ಲೌಸ್ ಪೀಸ್ ಅದೆಲ್ಲ ಕೊಟ್ಟರೆ ತುಂಬಾ ವಿಶೇಷ. ಇಲ್ಲ ಯಾರು ಇಲ್ಲ ಅಂತ ಹೇಳಿದ್ರೆ ಮನೇಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಕೊಟ್ಬಿಟ್ಟು ಅನ್ನದಾನ ಮಾಡಿದ್ರೆ ತುಂಬಾ ವಿಶೇಷ. ಈ ಥರ ಪೂಜೆ ಸಿಂಪಲ್ಲಾಗೇ ಮಾಡಿಕೊಂಡೆ ನಾನು. ದೇವರ ಅನುಗ್ರಹದಿಂದ, ವಿನಾಯಕನ ಅನುಗ್ರಹದಿಂದ 10 ದಿನ ಸಕ್ಸಸ್ಫುಲ್ಲಾಗಿ ಮಾಡಿದೆ. ಅದಕ್ಕೆ ಕಾರಣ ವಿನಾಯಕ ಒಂದು ವಾರಾಹಿಮನಿಗೂ ಮನೇಲಿ ಇರಬೇಕು ಅನ್ನೋದಕ್ಕೆ ನಾನು ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿಕೊಂಡೆ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಚೆನ್ನಾಗಿದೆ, ಅದರೊಳಗೆ ಯಾವಾಗಲೂ ನಾವಿರೋಣ, ಎಲ್ಲರೂ ಚೆನ್ನಾಗಿರೋಣ, ಅದರೊಳಗೆ ಯಾವಾಗಲೂ ನಾವಿರೋಣ. ದಿಸ್ ಇಸ್ ಫಾರ್ 10th day ಆಫ್ ಆಷಾಢ ವಾರಾಹಿ ಅಮ್ಮ ನವರಾತ್ರಿ ಕಂಪ್ಲೀಷನ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಆಲ್ ಸಪೋರ್ಟಿಂಗ್ ಮೈ ಚಾನಲ್. ಬಾಯ್.